ನೋಡಿ ರೈತ ಮಿತ್ರರೇ, ನಮ್ಮ ತೋಟದಲ್ಲಿ ಗೊಬ್ಬರದ ಕಡ್ಡಿ ಸಿಗುತ್ತೆ. ದಯಮಾಡಿ ಯಾರು ಈ ರಾಸುಗಳಿಲ್ಲ, ಹಸು ಎಮ್ಮೆ ಯಾವಿಲ್ಲ, ಅವರು ಪ್ರತಿ ತೆಂಗಿನ ಮರ ಅಡಿಕೆ ಮರಕ್ಕೆ ಪೂರ್ವ ಪಶ್ಚಿಮಕ್ಕೆ ಒಂದೊಂದು ಗೊಬ್ಬರದ ಕಡ್ಡಿಯನ್ನು ನಾಟಿ ಮಾಡಿ ನಾವು ಉಚಿತವಾಗಿ ಗೊಬ್ಬರ ಕಡ್ಡಿ ಕೊಡ್ತೀವಿ. ಒಂದೊಂದು ನಾಟಿ ಮಾಡಿದರೆ ಒಂದು ಕಡ್ಡಿಲಿ ಅಂದರೆ ಒಂದು ಗಿಡದಲ್ಲಿ ಮ್ಯಾಕ್ಸಿಮಮ್ ಅಂದರೂ 3 ಮಂಕ್ರಿ ಹಸಿರೆಲೆ ಗೊಬ್ಬರ ಆಗುವಷ್ಟು ನಮ್ಮಲ್ಲಿ ಗೊಬ್ಬರ ಸಿಗುತ್ತೆ. ದಯಮಾಡಿ ನೀವೇ ಉತ್ಪಾದನೆ ಮಾಡ್ಕೊಳ್ಳಿ ಗೊಬ್ಬರನ. ಬೇಕಾದರೆ ನೀವು ನಮಗೆ ಕರೆ ಮಾಡಿ ತಿಳಿಸಿ. ನೋಡಿ, ಈ ರೀತಿ 1 ಅಥವಾ 2 ಗೊಬ್ಬರ ಗಿಡದಲ್ಲಿ ನಮ್ಮ ತೆಂಗಿನ ಮರಕ್ಕಾಗುವಂಥ ಹಸಿರೆಲೆ ಗೊಬ್ಬರ ಸಿಗುತ್ತೆ. ಈ ರೀತಿ ಕಟ್ ಮಾಡಿ ಮಲ್ಚಿಂಗ್ ಮಾಡಿದರೆ ಸುಮಾರು 2 ರಿಂದ 3 ಮಂಕ್ರಿ ಕಸ ಆಗುವಷ್ಟು ಹಸಿರೆಲೆ ಗೊಬ್ಬರ ಸಿಗುತ್ತೆ. ದಯಮಾಡಿ ಎಲ್ಲ ಆದಷ್ಟು ನ್ಯಾಚುರಲ್ ಫಾರ್ಮಿಂಗಿಗೆ ಬನ್ನಿ, ನೈಸರ್ಗಿಕ ಕೃಷಿ, ನ್ಯಾಚುರಲ್ ಕೃಷಿ ಬನ್ನಿ. ಖರ್ಚು ಕಮ್ಮಿ ಮಾಡಿ. ದಯಮಾಡಿ ತೋಟನ ಉಕ್ಕೆ ಹೊಡಿಬೇಡಿ, ಬ್ರಷ್ ಕಟ್ ಹೊಡ್ಕೊಳ್ಳಿ. ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚು ಮಾಡ್ಕೊಳ್ಳಿ. ಯಾವ ಕೆರೆ ಮಣ್ಣು ಅವಶ್ಯಕತೆ ಇರಲ್ಲ. ಇದ್ದರೆ ದನಿನ ಗೊಬ್ಬರ ಓಕೆ, ನಮ್ಮ ದನಿನ ಗೊಬ್ಬರ ಇಲ್ಲ ಅಂದರೆ ನಡೀತೈತೆ. ದಯಮಾಡಿ ಈ ಥರ ತೋಟವನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ದಯಮಾಡಿ ಈ ರೀತಿ ಮಾಡಿ. ಪ್ರತಿ ತೆಂಗಿ ಪೂರ್ವ ಪಶ್ಚಿಮಕ್ಕೆ ಒಂದೊಂದು ಹಾಕೊಂಡ್ರೆ ಸಾಕು. ನಿಮ್ಮ ಮರಕ್ಕೆ ಏನು ಗೊಬ್ಬರ ಬೇಕೋ ಗೊಬ್ಬರ ಕೊಡಿ. ಆಮೇಲೆ ಅದರಿಂದ ಬರುವಂಥ ತೆಂಗಿನ ಗರಿ, ಪುರಂಬಳೆ, ಅದರಲ್ಲಿ ಏನು ಬರುತ್ತೋ ಆ ತ್ಯಾಜ್ಯನ ಅದಕ್ಕೆ ಹಾಕಿ. ಇಷ್ಟು ಮಾಡಿ ಸಾಕು. ನೋಡಿ, ಅಡಿಕೆಗೂ ಇದೇ ರೀತಿ ಗೊಬ್ಬರ ಸೊಪ್ಪನ್ನು ಹಾಕಿ ತೇವಾಂಶನ ಕಾದಿರಿಸಿದ್ರೆ ಪ್ಲಸ್ ಹಸಿರೆಲೆ ಗೊಬ್ಬರನೂ ಆಗುತ್ತೆ. ಗಿಡ ಭಾಳ ಡೆವಲಪ್ಮೆಂಟ್ ಆಗುತ್ತೆ. ಇಷ್ಟೇ ಕೃಷಿ ಈಸಿ ಮೆಥಡ್. ತಲೆ ಮೇಲೆ ಮಣ್ಣು ಹಾಕ್ಕೊಂಡು ಬಿದ್ದೋದಾಡೋ ಅವಶ್ಯಕತೆ ಇಲ್ಲ. ಕಮ್ಮಿ ಖರ್ಚಲ್ಲಿ ಅತಿ ಹೆಚ್ಚು ಆದಾಯನ ಪಡಿಬೋದು. ಇಲ್ಲಿ ಪ್ರತಿಯೊಂದು ಅಡಿಕೆ ಸಸಿ ಪ್ರತಿಯೊಂದಕ್ಕೂ ಸಹ ಇದೇ ರೀತಿ ನಾವು ಗೊಬ್ಬರ ಸೊಪ್ಪನ್ನು ಪ್ರತಿ ವರ್ಷಕ್ಕೆ 2 ರಿಂದ 3 ಸತಿ ಮಳೆಗಾಲದಲ್ಲಿ ಹಾಕ್ತೀವಿ. ಈ ರೀತಿ ಮಾಡಿದರೆ ಸಾಕು.